ಕನ್ನಡಿಗರನ್ನ ಸುರಕ್ಷಿತವಾಗಿ ಕರ್ಕೊಂಡು ಬರೋದಕ್ಕೆ ಸಂತೋಷ್ ಲಾಡ್ ರಾಜ್ಯದ ಪ್ರತಿನಿಧಿಯಾಗಿ ಅಲ್ಲಿಗೆ ಹೋಗಿದ್ದಾರೆ ಸಚಿವರು. ಇಡೀ ಕಾರ್ಯಾಚರಣೆ ಬಗ್ಗೆ ಕೂಡ ಪಬ್ಲಿಕ್ ಟಿವಿಗೆ ಮಾತಿಗೆ ಸಿಕ್ಕಿದ್ರು. ಅವರು ಹೇಳಿದ್ದಾರೆ ರೆಸ್ಕ್ಯೂ ಆಪರೇಷನ್ ಹೇಗೆ ನಡೀತಾ ಇದೆ, ಎಲ್ಲರನ್ನೂ ಕೂಡ ಸೇಫ್ ಆಗಿ ಎವ್ಯಾಕ್ಯುಯೇಟ್ ಅಂದ್ರೆ ಸುರಕ್ಷಿತವಾಗಿ ಸ್ಥಳಾಂತರ ಮಾಡೋ ನಿಟ್ಟಿನಲ್ಲಿ ಏನು ಹೆಜ್ಜೆನ ಅಲ್ಲಿ ಇಡ್ಲಾಗ್ತಾ ಇದೆ ಎಲ್ಲವನ್ನ ಕೂಡ ಹೇಳ್ತಾ ಇದ್ದಾರೆ. ಮತ್ತು ಬಚಾವಾದ ಕನ್ನಡಿಗರನ್ನ ಪ್ರತಿಯೊಬ್ಬರನ್ನು ಕೂಡ ಕಾಂಟ್ಯಾಕ್ಟ್ ಮಾಡೋ ಕೆಲಸ ಆಗ್ತಾ ಇದೆ, ಐಡೆಂಟಿಫೈ ಮಾಡೋ ಕೆಲಸ ಆಗ್ತಾ ಇದೆ ಮತ್ತು ಮೃತದೇಹವನ್ನ ಕರ್ನಾಟಕಕ್ಕೆ ತರೋ ನಿಟ್ಟಿನಲ್ಲೂ ಕೂಡ ಹೆಜ್ಜೆಯನ್ನ ಇಡಲಾಗಿದೆ. ನಿನ್ನೆ ರಾತ್ರಿನೇ ಅವರು ಘಟನೆ ಆಗ್ತಾ ಇದ್ದ ಹಾಗೇನೆ ಪರಿಸ್ಥಿತಿಯ ಗಂಭೀರತೆಯನ್ನ ಅರಿತು ಪಹಲ್ಗಾಮ್ನಲ್ಲಿ ನಿನ್ನೆ ಭಯೋತ್ಪಾದಕ ದಾಳಿಯಾಗಿ 3 ಕನ್ನಡಿಗರು ಸಾವನ್ನಪ್ಪಿದ್ರು. ಬಹಳಷ್ಟು ಜನ ಕನ್ನಡಿಗರು ಶ್ರೀನಗರದಲ್ಲಿ ಸಿಲುಕಾಕೊಂಡಿದ್ರು. ಬಹಳಷ್ಟು ಜನ ವಾಪಸ್ ಹೋಗೋಕ್ಕೆ ಇಚ್ಛೆ ಪಡ್ತಿದ್ದಾರೆ, ಬಟ್ ಸಾಧ್ಯ ಆಗ್ತಿರ್ಲಿಲ್ಲ. ಈಗ ಸ್ವತಃ ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡ್ ಅವರು ಶ್ರೀನಗರಕ್ಕೆ ಬಂದಿದ್ದಾರೆ. ಇಲ್ಲಿರುವಂಥ ಕನ್ನಡಿಗರನ್ನ ರಕ್ಷಣೆ ಮಾಡೋದ್ರ ಜೊತೆಗೆ ಮೃತ ಕನ್ನಡಿಗರ ದೇಹಗಳನ್ನು ಕೂಡ ವಾಪಸ್ ಅವರ ತವರಿಗೆ ಕಳಿಸುವಂಥ ನಿಟ್ಟಿನಲ್ಲಿ ಕೂಡ ಕೆಲಸವನ್ನ ಮಾಡ್ತಿದ್ದಾರೆ. ಖುದ್ದು ಈಗ ಸಂತೋಷ್ ಲಾಡ್ ಅವರು ನಮ್ಮ ಜೊತೆಗಿದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ನಿನ್ನೆ ಇವತ್ತು ಬೆಳಗ್ಗೆನೆ ನೀವು ಬಂದಿದ್ದೀರಿ. ಬೆಳಗ್ಗೆ ಬಂದಾಗಿಂದ ಈವರೆಗೂ ಏನೇನೆಲ್ಲ ಪ್ರೋಗ್ರೆಸ್ಸು ಮಾಡಿದ್ದೀರಿ? ತುಂಬ ಆಗಿದೆ. ಬಟ್ ಆತಂಕದ ಏನಂತಂದ್ರೆ ಇದೇನು ಇನ್ಸಿಡೆಂಟ್ ಇದೆಯಲ್ಲ, ಇದು ಮಾನವತೆ ಏನಿಲ್ಲ ಅಂತ ಅರ್ಥ. ಆ ಲೆಕ್ಕಕ್ಕೆ ಮಾಡಿರ್ತಕ್ಕಂಥದ್ದು ಒಂದು ಕೃತ್ಯ ಇದೆ. ಇದಕ್ಕೆ ಈ ಸಂದರ್ಭದಲ್ಲಿ ನಾವು ಇಡೀ ದೇಶ ಒಗ್ಗಟ್ಟಾಗಿ ನಾವು ನಿಂದಿರಬೇಕಾಗಿದೆ. ಒಂದು. ಎರಡನೇದು ಏನು ಸುಮಾರು 26 ಜನರನ್ನ ನಾವು ಕಳ್ಕೊಂಡಿದ್ದೀವಿ. ಅದರಲ್ಲಿ ಕರ್ನಾಟಕದಲ್ಲಿ 3 ಜನ ಮೃತಪಟ್ಟಿದ್ದಾರೆ. ಅವರು ಬಾಡಿ ಐಡೆಂಟಿಫೈ ಮಾಡೋದ್ರ ಜೊತೆಗೆ ಪೋಸ್ಟ್ ಮಾರ್ಟಮ್ ಮಾಡಿ ಅವ್ರ ಫ್ಯಾಮಿಲಿ ಪ್ಲಸ್ ಅವ್ರ ರಿಲೇಟಿವ್ಸ್ ಯಾರಿದ್ರು ಅವ್ರ ಜೊತೆಗೆ ನಾವು ಅವ್ರನ್ನ ಕಳಿಸಿದ್ದೇವೆ ಬೆಂಗಳೂರಿಗೆ. ಈಗ ಏರ್ಪೋರ್ಟಿಗೆ ಹೋಗಿದೆ. ಟುನೈಟ್ ದೇ ವಿಲ್ ಬಿ ರೀಚಿಂಗ್ ಬ್ಯಾಂಗ್ಳೂರ್. ಹೇಗೆ ಕಳಿಸ್ತಿದ್ದೀರಿ ಸರ್? ಅದು ಡೆಲ್ಲಿಗೆ ಹೋಗಿ ಬೆಂಗಳೂರಿಗೆ ಹೋಗುತ್ತಾ ಅಥವಾ ನೇರವಾಗಿ ಬೆಂಗಳೂರಿಗೆ ತಲುಪೋ ವ್ಯವಸ್ಥೆ ಮಾಡಿದ್ದೀರಾ? ಹೇಗೆ ಮಾಡಿದ್ದೀರಾ? ಆ ಏರ್ಕ್ರಾಫ್ಟ್ ನನಗೆ ಮಾಹಿತಿ ಇಲ್ಲ, ಬಿಕಾಸ್ ಮೋಸ್ಟ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಮಾಡ್ತಾ ಇದೆ ಅನ್ಸುತ್ತೆ ಅದಕ್ಕೆ. ಸೊ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ, ಅಥವಾ ರೆಗ್ಯುಲರ್ ಫ್ಲೈಟಲ್ಲಿ ಹೋಗುತ್ತೆ ಮಾಹಿತಿ ಇಲ್ಲ. ಯಾಕಂದರೆ ದೇ ಹ್ಯಾವ್ ಟೇಕನ್ ದ ಎಂಟೈರ್ ಕಂಟ್ರೋಲ್ ಆಫ್ ದ ಟ್ರಾನ್ಸ್ಪೋರ್ಟೇಷನ್. ಸೊ ನನಗೆ ಮಾಹಿತಿ ಇಲ್ಲ. ಬಟ್ ಐದರ್ ವೇ ನನ್ನ ಪ್ರಕಾರ ರಾತ್ರಿಗೆ ಬೆಂಗಳೂರು ಮುಟ್ಟಿರ್ತದೆ. ಈಗ ಮೃತದೇಹಗಳನ್ನ ಕಳಿಸ್ಕೊಡೋ ಜವಾಬ್ದಾರಿನ ಕೇಂದ್ರ ಸರ್ಕಾರ ಹೊತ್ಕೊಂಡಿದೆ, ರಾಜ್ಯ ಸರ್ಕಾರ ಕೋಆರ್ಡಿನೇಟ್ ಮಾಡ್ತಾ ಇದೆ. ಸರ್ಕಾರ ಅನ್ನೋದಕ್ಕಿಂತ ಜಾಸ್ತಿ, ಯಾಕಂತಂದ್ರೆ ಅವರು ಎಲ್ಲದನ್ನ ಒಂದೇಟಿಗೆ ಅವ್ರು ಮಾಡೋದ್ರಿಂದ ಸೊ ವಿ ಡಿಂಟ್ ಹ್ಯಾವ್ ಒನ್ ಆಪರ್ಚುನಿಟಿ. ಸೊ ಅವ್ರು ಮಾಡಿದ್ದಾರೆ. ಸೊ ಯಾವ ರೀತಿ ಹೋಯ್ತಾ ಇದ್ದಾರೆ ನನಗೆ ಮಾಹಿತಿ ಇಲ್ಲ ಅದ್ರ ಬಗ್ಗೆ. ಓಕೆ. ಈಗ ನೀವು ಬೆಳಗ್ಗೆ ಹೋಗಿದ್ರಿ, ಶ್ರದ್ಧಾಂಜಲಿ ಸಲ್ಲಿಸಿ ಬಂದ್ರಿ. ಹೇಗಿತ್ತು ಸರ್ ಅಲ್ಲಿ ವಾತಾವರಣ? ಹೇಳೋಕ್ಕಾಗಲ್ಲ, ಅದನ್ನು ಕೇಳಿಸ್ಕೊಳ್ಳೋ ಕೊಡೋದು. ಯಾರನ್ನ ಅದು ಏನಾಗಿದೆ, ಯಾರು ಕಣ್ಣರೆ ನೋಡಿದ್ದಾರೆ, ಅದಕ್ಕೇನಾಗಿದೆ ಅದು ಕೇಳಿಸ್ಕೊಳಕ್ಕಾಗೋದಿಲ್ಲ. ಕುಟುಂಬಸ್ಥರನ್ನ ಕೂಡ ಭೇಟಿಯಾಗಿದ್ರಿ. ಅದು ಹೇಳೋಕ್ಕಾಗಲ್ಲ. ಆತಂಕ ಗಗನಕ್ಕೆ ಮುಟ್ಟಿದೆ. ಸೊ ಅವ್ರಿಗೆ ಮಾತನಾಡ್ತಕ್ಕಂಥ ಪರಿಸ್ಥಿತಿ ಇಲ್ಲ. ನಾವು ನಮ್ಮ ಚೇತನ್ ಡಿ ಜಿ ಅವರು ಕೂಡ ಇಲ್ಲೇ ಇದ್ದಾರೆ. ಸೊ ಬೆಳಗ್ಗೆಯಿಂದ ಸುಮಾರು ಅವ್ರು ನಿನ್ನೆನೆ ಬಂದಿದ್ದಾರೆ. ಸೊ ನಾನು ಬೆಳಗ್ಗೆ ಅವ್ರ ಜೊತೆ ಜಾಯ್ನ್ ಆಗಿ ಈ ಒಂದು ಆಪರೇಷನ್ ಜಾಯಿಂಟ್ ಆಗಿ ಮಾಡ್ತಾ ಇದ್ದೀವಿ. ಒಂದು ನಿಮ್ಮ ಟಿ ವಿ ಮುಖಾಂತರ ಕನ್ನಡಿಗರಿಗೆ ಹೇಳ್ತಕ್ಕಂಥ ಇಷ್ಟ, ಇವಾಗ ನಾವು ಆಲ್ರೆಡಿ 50-60 ಜನ ಹೆಚ್ಚು ಏನು ಬೇರೆ ಹೋಟ್ಲ್ಗಳಿದ್ದಾರೆ ಅವ್ರಿಗೆಲ್ಲ ಭೇಟಿಯಾಗಿದ್ದೀವಿ. ಅವರಿಗೆ ಹೋಗಲಿಕ್ಕೆ ಸ್ವಲ್ಪ ಅವ್ಯವಸ್ಥೆ ಇದೆ. ಯಾಕಂದರೆ ಒಂದೇಟಿಗೆ ಭಾಳ ಜನ ಹೋಗ್ಬೇಕು ಅನ್ನೋ ಸಂದರ್ಭದಲ್ಲಿ ಏರ್ಕ್ರಾಫ್ಟ್ ಸಿಗ್ತಾ ಇಲ್ಲ. ಕರ್ನಾಟಕ ಸರ್ಕಾರ ನಾವು ಖಂಡಿತವಾಗಿ ಸ್ಪೆಷಲ್ ಏರ್ಕ್ರಾಫ್ಟ್ ಮಾಡ್ತೀವಿ. ಯಾರ್ಯಾರು ಬೆಂಗಳೂರಿಗೆ ಹೋಗಬೇಕಾಗಿದೆ, ಕರ್ನಾಟಕ ತಲುಪಬೇಕಾಗಿದೆ, ಅವರೆಲ್ಲರನ್ನ ಇಲ್ಲಿ ಎಷ್ಟು ಹೋಟ್ಲಲ್ಲಿ ಯಾರು ಇದ್ದಾರೆ ಅವ್ರನ್ನೆಲ್ಲ ತಲುಪಿಸಿ ನಾವು ಬೆಂಗಳೂರಿಗೆ ಬರ್ತೀವಿ. ಆ ತಾಕೀತು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿ ಕಳಿಸಿದ್ದಾರೆ. ನಾವು ಆ ಕೆಲಸ ಮಾಡ್ತೀವಿ ಅಂತ ತಮಗೆ ಹೇಳಿಕ್ಕೆ ಇಚ್ಛೆ ಬಯಸ್ತೀವಿ. ಸರ್, ಈಗ ಇದು ಒಂದು ಹೊರತುಪಡಿಸಿ ಎಷ್ಟು ಜನ ಕನ್ನಡಿಗರು ಈಗ ಸದ್ಯಕ್ಕೆ ಶ್ರೀನಗರಲ್ಲಿ ಇದ್ದಾರೆ ಮತ್ತು ಬೇರೆ ಬೇರೆ ಭಾಗದಲ್ಲಿ ಇದ್ದಾರೆ? ಅವ್ರನ್ನ ಹೇಗೆ ಕೋಆರ್ಡಿನೇಟ್ ಮಾಡ್ತಿದ್ದೀರಿ ಮತ್ತು ವಾಪಸ್ ಹೇಗೆ ಕರ್ಕೊಂಡು ಹೋಗಿ ಸ್ಪೆಷಲ್ ಫ್ಲೈಟ್ ಮಾಡ್ತಿದ್ದೀನಿ ಅಂತ ಹೇಳಿದ್ರಿ. ಇನ್ ಕೇಸ್ ಯಾರಾದರೂ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಹೇಗೆ ಮಾಡಬೇಕು? ನಮ್ಮಲ್ಲಿ ಫೋನ್ ನಂಬರ್ ಇದೆ, ಅವೈಲಬಲ್ ಇದೆ. ಅವರಿಗೂ ಮಾಡ್ತಾ ಇದ್ದಾರೆ. ನಮ್ಮ ಫೋನ್ ನಂಬರು ಭಾಳ ಜನಕ್ಕಿದ್ದಾರೆ. ಸೊ ಇವರಿಗೆ ನಮ್ಮ ಅದೇ ರೀತಿ ನಮ್ಮ ಮೋನಿಕಾ, ಸೊ ಇವರಿಗೆ ನಮ್ಮ ಯಾರು ನಮ್ಮ ಅಪರ್ಣಾ ಪಾವಟೆ ಅಂತಿದ್ದಾರೆ, ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗಿರೋರು. ಸೊ ಅವ್ರು ನನಗೆ ಫೋನ್ ಮಾಡಿ ಇವ್ರು ಇಲ್ಲಿದ್ದಾರೆ ಅಂತ ಹೇಳಿದ್ರು. ಈಗ ಸುಮಾರು 4 ಹೋಟ್ಲ್ಗಳು ಹೋಗಿದ್ವಿ. ಆದರೂ ಕೂಡ ನಮ್ಮ ನಂಬರು ನಿಮ್ಮ ಮುಖಾಂತರ ಹೇಳಲಿಕ್ಕೆ ಇನ್ನೊಂದ್ಸಲಿ ಕೊಡ್ಲಿಕ್ಕೆ ಇಚ್ಛೆ ಬಯಸ್ತೀನಿ. 9845739999 ನನ್ನ ನಂಬರ್ ಇದೆ. ನಮ್ಮ ಚೈತನ್ ನಂಬರು 9682627567. ಸೊ ನಮ್ಮಿಬ್ಬರು ನಂಬರ್ ಇದೆ. ಸೊ ಏನೇ ಇದ್ರು ಒಂದು ಮಾತ್ರ ಎಲ್ಲ ಚೆನ್ನಾಗಿದೆ. ಈಗೇನು ಅಂಥದ್ದೇನು ಸಮಸ್ಯೆ ಇಲ್ಲ. ಯಾರು ಎಲ್ಲಿದ್ದೀರಿ ನೀವು ಅಲ್ಲೇ ಇರಿ, ನಿಮ್ಮ ಎಲ್ಲಿರ್ತೀರಿ ನಾವು ಅದು ಹೋಟ್ಲ್ಗಳಿಗೆ ನಾವು ಅಲ್ಲೇ ಬಂದು ತಮ್ಮನ್ನು ಭೇಟಿಯಾಗಿ ಲೀಸ್ಟ್ ಮಾಡಿಬಿಟ್ಟು ಸಂಪೂರ್ಣವಾಗಿ ಅವರಿಗೆ ಬೆಂಗಳೂರು ತಲುಪಿಸ್ತಕ್ಕಂಥದ್ದು, ಕರ್ನಾಟಕ ತಲುಪಿಸ್ತಕ್ಕಂಥದ್ದು ನಾವು ನಮ್ಮ ಚೇತನರು ಖಂಡಿತವಾಗಿ ಮಾಡ್ತೀವಿ ಅಂತ ಹೇಳಿಕ್ಕೆ ಇಚ್ಛೆ ಬಯಸ್ತೀನಿ. ಅಂದಾಜು ಎಷ್ಟು ಜನ ಕನ್ನಡಿಗರು ಇಲ್ಲಿದ್ದಾರೆ ಸರ್? ಈಗ ನಮ್ಮ ಅಂದಾಜು ಪ್ರಕಾರ ಒಂದು 200ಕ್ಕೂ ಹೆಚ್ಚು ಜನ ಇದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ಹಂಗಾಗಿ ಕೆಲವರು ಜಮ್ಮು ಹೋಗ್ತಾರೆ, ಕೆಲವರು ಕಟ್ರಾ ಹೋಗ್ಬೇಕಂತಕ್ಕಂಥದ್ದು ಕೆಲವರು ಮಾತನಾಡಿದ್ದಾರೆ. ಬಟ್ ನಾವು ಹೇಳ್ತಕ್ಕಂಥದ್ದು ಆದಷ್ಟು ಮಟ್ಟಿಗೆ ನೀವೆಲ್ಲಿದ್ದೀರಿ ಅಲ್ಲೇ ಉಳ್ಕೊಳ್ಳಿ, ಎಲ್ಲಿ ಟ್ರಾವೆಲ್ ಮಾಡ್ಲಿಕ್ಕೆ ಹೋಗಬೇಡಿ ಅಂತೇಳಿ ತಮ್ಮ ಮುಖಾಂತರ ಅವರಿಗೆ ಮನವಿಯನ್ನು ಮಾಡ್ಕೊಳ್ತೇವೆ. ಬರೋರಿಗೆ ಇನ್ ಕೇಸ್ ಯಾರಾದರೂ ಬರೋರಿಗೆ ಪ್ಲಾನ್ಡ್ ಆಗಿರುತ್ತೆ ಟ್ರಿಪ್, ಈಗ ಆ ಥರಕ್ಕೆ ಬರೋರಿಗೆ ಏನಾದ್ರು ಮೆಸೇಜ್ ಕೊಡೋಕೆ ಇಷ್ಟಪಡ್ತೀರಾ ಅಥವಾ ಬರೋರು ಬರ್ಬೋದ್ವಾ? ಹೇಗೆ ಸದ್ಯಕ್ಕೆ ಇಫ್ ಯು ಆಸ್ಕ್ ಮೀ, ಮೋಸ್ಟ್ಲಿ ಈ ಥರ ಇನ್ಸಿಡೆಂಟ್ ಆದಮೇಲೆ ಯಾರು ಬರಲಿಕ್ಕಿಲ್ಲ. ಬಟ್ ನನ್ನ ವೈಯಕ್ತಿಕ ಅಭಿಪ್ರಾಯ ಕೇಳ್ತೀರಿ, ಸದ್ಯಕ್ಕೆ ಈಗ ಬೇಡ ಅಂತ ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಯಾರು ಟೂರಿಸ್ಟ್ ಬರೋದು ಬೇಡ ಅಂತೀರಿ. ಓಕೆ ಸರ್, ಥ್ಯಾಂಕ್ ಯು.
ನಮ್ಮ ಜೊತೆಗೆ ಚೇತನ್ ಸರ್ ಇದ್ದಾರೆ, ಮಾತಾಡ್ಸೋಣ. ಸರ್, ಈಗ ನೀವು ನಿನ್ನೆಯಿಂದಲೂ ಕೂಡ ಕೋಆರ್ಡಿನೇಟ್ ಮಾಡ್ತಾ ಇದ್ದೀರಿ. ನಿನ್ನೆಯಿಂದ ಏನೇನು ಪ್ರಕ್ರಿಯೆಗಳಾಗಿದ್ದಾವೆ, ಪಾರ್ಥಿವ ಮೃತದೇಹಗಳನ್ನ ಹೇಗೆ ಕಳಿಸ್ಕೊಡ್ಲಾಗ್ತಾ ಇದೆ? ನೀವು ಬೆಳಗ್ಗೆ ಅಲ್ಲಿ ಹೋಗಿದ್ರಿ, ಏನೇನು ಬೆಳವಣಿಗೆಗಳಾಗ್ತಾ ಇದೆ? ಇಲ್ಲ, ನಾನು ಪೆಹಲ್ಗಾಮಿಂದ ರಾತ್ರಿ ಪಾಪ 3 ಜನ ನಮ್ಮ ಕರ್ನಾಟಕದವ್ರು ಯಾರಿದ್ರು ಅವ್ರ ಮೃತದೇಹಗಳನ್ನ ಮತ್ತು ಅವ್ರ ಫ್ಯಾಮಿಲಿ ಅವ್ರ ಜೊತೆ ನಾನು ಮಾತಾಡಿ ಅವ್ರ ಮೃತದೇಹಗಳನ್ನ ಇಲ್ಲಿಗೆ ನಾವು ಶ್ರೀನಗರ ಹಾಸ್ಪಿಟ್ಲಿಗೆ ಕಳಿಸ್ಕೊಟ್ಟು ಮತ್ತು ಅವ್ರ ಫ್ಯಾಮಿಲಿಯವ್ರಿಗೆ 1-2 ಫ್ಯಾಮಿಲಿಯವ್ರಿಗೆ ಯಾರು ಡಿಸೀಸ್ ಇದ್ರು ಅವ್ರಿಗೆ ಅಕಾಮಿಡೇಷನ್ ಕೂಡ ಮಾಡಿ ಅವ್ರ ಜೊತೆ ನಾವು ಕಳಿಸ್ಕೊಟ್ಟು ಅದ ನಂತರ ಈಗ ಬೆಳಗ್ಗೆ ನಾವು ಅವ್ರಿಗೆ ಈಗ ಫ್ಲೈಟಲ್ಲಿ ನಾವು ಕಳಿಸ್ತಾ ಇದ್ದೀವಿ. ಒಬ್ಬರು ಶಿವಮೊಗ್ಗದವ್ರದ್ದು ಬೆಂಗಳೂರಿಗೆ ಹೋಗಿ ಅಲ್ಲಿಂದ ಶಿವಮೊಗ್ಗಕ್ಕೆ ಹೋಗ್ತಾ ಇದೆ. ಡೆಲ್ಲಿ, ಬೆಂಗಳೂರು, ಶಿವಮೊಗ್ಗ ಹೋಗ್ತಾ ಇದೆ. ಇನ್ನೊಂದು ಬೆಂಗಳೂರಿನವ್ರದ್ದು ಮುಂಬೈ, ಬೆಂಗಳೂರು ಹೋಗ್ತಾ ಇದೆ. ಹಾಗಾಗಿ ಅವ್ರ ಜೊತೆ ಫ್ಯಾಮಿಲಿ ಮೆಂಬರ್ಸ್ಗಳು ಇದ್ದರು, ಅವ್ರಿಗೂ ಕೂಡ ಫ್ಲೈಟಲ್ಲಿ ಬುಕ್ ಮಾಡಬೇಕು ಅಂತ ಅವ್ರು ಕೇಳ್ಕೊಂಡಾಗ ಲೋಕಲ್ ಅಡ್ಮಿನಿಸ್ಟ್ರೇಷನ್ ಜೊತೆ ನಾವು ಇಲ್ಲಿ DC ಶ್ರೀನಗರ ಅವ್ರ ಜೊತೆ ಮಾತಾಡಿ ಅವ್ರದ್ದು ಯಾರ್ಯಾರು ಅವ್ರ ಜೊತೆ ಹೋಗಬೇಕು ಅಂತ ಇಷ್ಟಪಟ್ಟರು ಅವ್ರ ಜೊತೆ ಹೋದರೆ ಅವ್ರಿಗೂ ಒಂದು ಸಮಾಧಾನ ಇರುತ್ತೆ. ಅವ್ರನ್ನೂ ಕೂಡ ಅದೇ ಫ್ಲೈಟಲ್ಲಿ ಕಳಿಸುವಂಥ ಒಂದು ವ್ಯವಸ್ಥೆ ಮಾಡಿದ್ದೀವಿ. ಈಗ ಅವರು ಅಷ್ಟು ಜನ 3 ಜನದ ಬಾಡಿನೂ ಕೂಡ ನಾವು ಅವ್ರವ್ರು ಎಲ್ಲಿ ಕೇಳ್ಕೊಂಡಿದ್ರು ಅಲ್ಲಿಗೆ ಕಳಿಸ್ತಾ ಇದ್ದೀವಿ. ಅವ್ರಿಗೇನಾರ ತೊಂದರೆ ಆದರೆ ಅವ್ರ ಜೊತೆ ನಾವು ಯಾವಾಗಲೂ ಕೂಡ ಇನ್ನೂ ಸಂಪರ್ಕದಲ್ಲಿದ್ದೀವಿ. ಆದರೆ ಅವ್ರ ಜೊತೆಗೆ ನಮ್ಮ ಇಲಾಖೆಯಿಂದ ಪೊಲೀಸ್ ಇಲಾಖೆಯಿಂದ ಒಬ್ಬರು ಪೊಲೀಸ್ ಸ್ಟಾಫನ್ನು ಕೂಡ ಶಿವಮೊಗ್ಗಕ್ಕೆ ಮತ್ತು ಬೆಂಗಳೂರಿಗೆ ಕಳಿಸ್ಕೊಡ್ತಾ ಇದ್ದೀವಿ. ಒಟ್ಟಾರೆ ಯಾರೇ ಕರ್ನಾಟಕದವರು ಕಾಶ್ಮೀರಲ್ಲಿ ಸಿಗಾಕೊಂಡಿದ್ರೆ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಚೀಫ್ ಸೆಕ್ರೆಟರಿ ಮೇಡಮ್ ನಮಗೆ ಸೂಚನೆಯನ್ನು ನೀಡಿದರೆ ಅವ್ರ ಜೊತೆ ಸಂಪರ್ಕ ಮಾಡಿ ಅವ್ರಿಗೆ ಏನು ಸರ್ಕಾರದ ಅಶ್ಯೂರೆನ್ಸ್ ಏನಿದೆ ಅವ್ರಿಗೆ ಎಲ್ಲ ಅಶ್ಯೂರೆನ್ಸನ್ನು ನಾವು ಕೊಡ್ತೀವಿ ಅಂತ ಅದನ್ನು ನಾವು ಹೇಳ್ತೀವಿ. ಸರ್, ಈಗ ಮೃತದೇಹಗಳ ಜೊತೆಗೆ ಅವ್ರ ಕುಟುಂಬಸ್ಥರು, ಅವರ ಪತ್ನಿಯವರು ಎಲ್ಲರೂ ಹೋಗ್ತಾ ಇದ್ದಾರೆ. ಈ ಫ್ಲೈಟ್ಗಳು ಎಷ್ಟೊತ್ತಿಗೆ ರೀಚ್ ಆಗಬಹುದು ಅಂತ ಏನಾದರೂ ಎನಿ ಐಡಿಯಾ? ಈಗ ಇಲ್ಲಿ ನಮಗೆ ಜಿಲ್ಲಾಡಳಿತ ಏನು ಮಾಹಿತಿ ಕೊಟ್ಟಿದೆ, ಒಂದು ಮಧ್ಯಾಹ್ನ 3 ಗಂಟೆಗೆ ಓಡ್ತಾ ಇದೆ, ಇನ್ನೊಬ್ರು ಸಂಜೆ 6 ಗಂಟೆಗೆ ಓಡ್ತಾ ಇದ್ದಾರೆ. ಅವರು ಅಲ್ಲಿ ಎಷ್ಟೊತ್ತಿಗೆ ತಲುಪಬಹುದು ಅನ್ನೋದು ನಾವು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಹೇಳ್ತೀವಿ ಅಂತ ಹೇಳಿದರೆ ಅದು ಬಂದ ಮಾಹಿತಿ ನಂತರ ನಾನು ಈಗ 3 ಗಂಟೆಗೆ ಹೊರಡ್ತಾ ಇರೋದು ಡೆಲ್ಲಿ ಹೋಗಿ ಬೆಂಗಳೂರು ಹೋಗುತ್ತೆ. ಅಲ್ಲ, ಮುಂಬೈಗೆ ಹೋಗಿ ಬೆಂಗಳೂರಿಗೆ ಹೋಗುತ್ತೆ. ಇನ್ನೊಂದು ಡೆಲ್ಲಿಗೆ ಹೋಗಿ ಬೆಂಗಳೂರಿಗೆ ಹೋಗಿ ಶಿವಮೊಗ್ಗಕ್ಕೆ ಹೋಗುತ್ತೆ. ಈಗ ಭರತ್ ಭೂಷಣ್ ಅವ್ರದ್ದು ಮಧ್ಯಾಹ್ನ ಮುಂಬೈಗೆ ಹೋಗಿ ಅವರು ಬೆಂಗಳೂರಿಗೆ ಹೋಗ್ತಾರೆ. ನಮ್ಮ ಮಂಜುನಾಥ್ ರಾವ್ ಅವ್ರದ್ದು ಶಿವಮೊಗ್ಗದವ್ರದ್ದು ಡೆಲ್ಲಿ, ಬೆಂಗಳೂರು, ಶಿವಮೊಗ್ಗ ಅಂತ ಹೇಳಿ. ಇನ್ನೊಬ್ರು ಮಧುಸೂದನ್ ಅಂತ ಒಬ್ರು ಇದ್ರು. ಮಧುಸೂದನ್ ಅಂತ ಅವರು ರಾಮಮೂರ್ತಿ ನಗರದಲ್ಲಿ ಇರ್ತಾರೆ. ಅವ್ರ ನೇಟಿವ್ ಪ್ಲೇಸ್ ನೆಲ್ಲೂರಲ್ಲಿದೆ. ಹಾಗಾಗಿ ಬಟ್ ಅವ್ರ ಫ್ರೆಂಡ್ಸ್ ಎಲ್ಲ ಬೆಂಗಳೂರಿಂದ ಬಂದಿದ್ರು. ಅವ್ರುಗಳು ಎಲ್ಲ ರಿಕ್ವೆಸ್ಟ್ ಮಾಡಿಕೊಂಡು ನಮಗೆ ಚೆನ್ನೈ ಕೊಟ್ಟರೆ ನಿಯರ್ ಬೈ ಆಗುತ್ತೆ ಅಂತ ನಾವು ಚೆನ್ನೈಗೆ ಅವ್ರದ್ದು ಮೃತದೇಹವನ್ನು ಕೊಡೋದಕ್ಕೆ ವ್ಯವಸ್ಥೆ ಮಾಡಿ ಅವ್ರ ಕುಟುಂಬಸ್ಥರನ್ನು ಕೂಡ ಕಳಿಸಿದ್ದೀವಿ. ಅಲ್ಲಿಂದ ಚೆನ್ನೈಯಿಂದಲೂ ಕೂಡ ಏನೋ ಕುಟುಂಬಸ್ಥರಿಗೆ ಒಂದು ವಾಹನವನ್ನು ಮಾಡಿಕೊಟ್ಟು ಅವರು ನೇಟಿವ್ ಪ್ಲೇಸ್ಗೆ ಹೋಗುವಂಥ ಒಂದು ವ್ಯವಸ್ಥೆಯನ್ನು ಸರ್ಕಾರ ಕೂಡ ಮಾಡಿ. ಈಗ ಇಲ್ಲಿ ಎಷ್ಟು ಜನ ಕನ್ನಡಿಗರು ಇದ್ದಾರೆ ಸರ್? ಎಷ್ಟು ಜನ ನಿಮ್ಮ ಟಚ್ಗೆ ಬಂದಿದ್ದಾರೆ? ಅವ್ರನ್ನ ವಾಪಸ್ ಕಳಿಸೋ ಥರದಲ್ಲಿ ನೀವು ಯಾವ ರೀತಿ ತಯಾರಿ ಮಾಡ್ಕೊಂಡಿದ್ದೀರಿ? ಇಲ್ಲ, ಅದನ್ನ ನಾವು ನಮ್ಮ ಮಾನ್ಯ ಸಚಿವರಾದಂಥ ಸಂತೋಷ್ ಲಾಡ್ ಸರ್ ಅವರು ಈಗಾಗಲೇ ತಮಗೆ ಮಾಹಿತಿ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಆ ರೀತಿ ನಾವು ಮುಂದಿನ ಕ್ರಮವನ್ನು ವಹಿಸ್ತೀವಿ. ನೋಡ್ಬೋದು, ಈಗ ಸದ್ಯಕ್ಕೆ ಶ್ರೀನಗರದಲ್ಲಿ ಅಧಿಕಾರಿಗಳು ಮತ್ತೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಎಲ್ಲರೂ ಕೂಡ ನೇತೃತ್ವವನ್ನು ವಹಿಸಿಕೊಂಡು ಒಂದು ಕಡೆ ಮೃತದೇಹಗಳನ್ನ ಬೆಂಗಳೂರಿಗೆ ದೆಹಲಿ ಮೂಲಕ ಮತ್ತೆ ಮುಂಬೈ ಮೂಲಕ ಕಳಿಸ್ಕೊಡುವಂತ ಕೆಲಸ ಆಗ್ತಾ ಇದೆ. ಮತ್ತೊಂದು ಕಡೆ ಕಲ್ಲಿರುವಂತ ಕನ್ನಡಿಗರು ಯಾರು ಆತಂಕಕ್ಕೊಳಗಾಗಿದ್ದಾರೆ, ಯಾರು ವಾಪಸ್ ತವರಿಗೆ ಹೋಗ್ಬೇಕು, ಕರ್ನಾಟಕಕ್ಕೆ ಹೋಗ್ಬೇಕು ಅಂತ ಇಚ್ಛೆ ಪಡ್ತಿದ್ದಾರೆ, ಅವ್ರನ್ನ ವಾಪಸ್ ಕಳಿಸ್ಕೊಡುವಂತ ನಿಟ್ಟಿನಲ್ಲೂ ಕೂಡ ಈಗ ಕೆಲಸಗಳು ನಡೀತಾ ಇದೆ. ಕ್ಯಾಮ್ರಾ ಪರ್ಸನ್ ಜಿತೇಂದ್ರ ಕುಮಾರ್ ಜೊತೆ ಶಬೀರ್ ನಿಡುಗುಂದಿ, ಪಬ್ಲಿಕ್ ಟಿವಿ, ಶ್ರೀನಗರ.